ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಏನಿವತ್ತು ವಿಷಯ ವೀಡಿಯೋ ಮಾಡ್ತಿರೋದು ಅಂತ ಅಂದರೆ ಚೇಂಜ್ ಆಫ್ ಕಾಲೇಜ್. ಯಾಕೆ ಚೇಂಜ್ ಆಫ್ ಕಾಲೇಜ್ ಮಾಡಿದ್ರಿ, ಏನೇನು ಪ್ರೊಸೀಜರ್ ಇತ್ತು ನಮಗೂ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳಿದ್ವಿ. ಮತ್ತು ಯಾರು ಚೇಂಜ್ ಆಫ್ ಕಾಲೇಜ್ ಮಾಡಬೇಕು ಅಂದ್ಕೊಂಡಿರ್ತೀರ ಪಾಪ ಅವರಿಗೆಲ್ಲ ಯೂಸ್ ಆಗಲಿ ಅಂತ ಮಾಡ್ತಿರೋದು. ಯಾಕಂದರೆ ನಾನು ಚೇಂಜ್ ಆಫ್ ಕಾಲೇಜ್ ಮಾಡಿದೆ. ನಂಗೆ ತುಂಬ ಕಷ್ಟ ಆಯಿತು. ನನಗೇನು ಪ್ರೊಸೀಜರ್ ಗೊತ್ತಿರಲಿಲ್ಲ, ಏನೇನು ಮಾಡಬೇಕು ಅನ್ನೋದು ಸಹ ಗೊತ್ತಿರಲಿಲ್ಲ. ಅಂಥವ್ರಿಗೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಇದು ಮಾಡ್ತಿರೋದು. ಮತ್ತು ಯಾರೋ ನನಗೆ ಹೇಳಿದ್ರಿ ತುಂಬ ಮೇಕಪ್ ಮಾಡ್ತೀರಾ, ಕಡಿಮೆ ಮಾಡಿ ಅಂತ. ನಿಜ ಏನೂ ಮೇಕಪ್ ಮಾಡಲ್ಲ, ಬಿಲ್ಡಪ್ ತೊಗೊಳಕ್ಕಂತ ಏನಲ್ಲ. ಒಂದು ಕ್ರೀಮ್ ಯೂಸ್ ಮಾಡ್ತೀನಿ ಫೇರ್ ಆ್ಯಂಡ್ ಲವ್ಲಿ. ಒಂದು ಆಯಿಲ್ ಸ್ಕಿನ್ ಆಗಿರೋದ್ರಿಂದ ಆ ಥರ ಕಾಣಿಸುತ್ತೆ ಫೇಸ್ ಅಷ್ಟೇ. ಅದು ಬಿಟ್ಟರೆ ಏನೂ ಮೇಕಪ್ ಮಾಡಲ್ಲ. ಅಷ್ಟೊಂದು ಸ್ಟೈಲಿಶ್ ಹುಡುಗಿನೂ ನಾನೇನಲ್ಲ. ಸೊ ಬರೋಣ ಈ ವಿಡಿಯೋಗೆ. ಚೇಂಜ್ ಆಫ್ ಕಾಲೇಜ್ ಎಲ್ಲ ನಂಗೆ ಒಂದೇ ಕ್ವಶನ್ ಮಾಡೋದು, ಯಾಕೆ ಚೇಂಜ್ ಆಫ್ ಕಾಲೇಜ್ ಮಾಡಿದ್ವಿ ಅಂದರೆ ನನಗೇನು ಪ್ರಾಬ್ಲಮ್ ಆಗಿರಲಿಲ್ಲ ಕಾಲೇಜಲ್ಲಿ. ನನಗೆ ಕಾಲೇಜ್ ತುಂಬ ಇಷ್ಟ ಇತ್ತು, ಆದರೆ ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗೋಕ್ಕೆ ಕಷ್ಟ ಆಯಿತು ಕಾಲೇಜಲ್ಲಿ. ಯಾಕಂತ ಗೊತ್ತಿಲ್ಲ, ತುಂಬ ಟ್ರೈ ಮಾಡಿದೆ, ಬಟ್ ನಂಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಅದು ಬಿಟ್ಟರೆ ಕಾಲೇಜಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ ಕಾಲೇಜು. ಪರ್ಸ್ನಲಿ ನಂಗೆ ಸ್ವಲ್ಪ ತುಂಬಾ ಇಷ್ಟ ಕಾಲೇಜು. ಅದು ಬಿಟ್ಟರೆ ನಂಗೆ ಕಾಲೇಜ್ ಸ್ವಲ್ಪ ಅಡ್ಜಸ್ಟ್ ಆಗೋದು ಕಷ್ಟ ಆಯಿತು. ಹಾಗಾಗಿ ನಾನು ಚೇಂಜ್ ಆಫ್ ಕಾಲೇಜ್ ತೊಗೊಂಡಿದ್ದು. ಚೇಂಜ್ ಆಫ್ ಕಾಲೇಜು ಏನೇನು ಪ್ರೊಸೀಜರ್ ಅಂತಂದರೆ, ನೀವು ಯಾವ ಕಾಲೇಜ್ಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿರ್ತೀರ ನೋಡಿ, ಆ ಕಾಲೇಜ್ಗೆ ಹೋಗಿ ಫಸ್ಟು ಅಲ್ಲಿ ಸೀಟ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೀಟ್ ಇದೆ ಅಂತ ಕನ್ಫರ್ಮ್ ಆದಮೇಲೆ ಆ ಕಾಲೇಜಲ್ಲಿ ಎನ್ ಒ ಸಿ ಇಸ್ಕೊಂಡು ನೀವು ಫಸ್ಟ್ ಓದ್ತಿರ್ತೀರ ಕಾಲೇಜಲ್ಲ, ಅಲ್ಲಿ ಹೋಗ್ಬಿಟ್ಟು ನಂಗೆ ಚೇಂಜ್ ಆಫ್ ಕಾಲೇಜ್ಗೆ ಎನ್ ಒ ಸಿ ಬೇಕು ಅಂತ ಹೇಳ್ಬಿಟ್ಟು ಆ ಕಾಲೇಜಲ್ಲಿ ಎನ್ ಒ ಸಿ ಇಸ್ಕೊಳ್ಳಿ. ಸುಮ್ಮನೆ ಅಂತ ಎನ್ ಒ ಸಿ ಕೊಡಲ್ಲ, ಅವರು ರೀಸನ್ ಕೇಳ್ತಾರೆ, ಯಾಕೆ ಚೇಂಜ್ ಆಫ್ ಕಾಲೇಜ್ ಮಾಡ್ತಿರೋದು, ಏನು ರೀಸನ್ ಅಂತ. ಅದರಲ್ಲಿ ನೀವು ರೀಸನ್ ನಾನು ಹೆಲ್ತ್ ಇಶ್ಯೂದು ಕೊಟ್ಟಿದೆ, ನೀವೇನಾದರೂ ಕೊಡ್ಬೋದು. ಅದರಲ್ಲಿ ಮ್ಯಾರೇಜ್ದಿರ್ಬೋದು, ಹೆಲ್ತ್ ಇಶ್ಯೂ ಇರ್ಬೋದು, ಮತ್ತು ಇದು ಬೇರೆ ಊರಿಗೆ ನೀವೇನಾದರೂ ಸ್ಥಳಾಂತರ ಮಾಡ್ತಿದ್ರೆ ಆ ಥರ 3 ಥರ ಇರುತ್ತೆ ಪ್ರೊಸೀಜರು. ಅದರಲ್ಲಿ ನಿಮಗೇನು ಮೇನ್ ರೀಸನ್ ಇರುತ್ತೆ ಅದನ್ನು ನೀವು ಕೊಡ್ಬೋದು. ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ, ನಾನು ಟ್ರೀಟ್ಮೆಂಟ್ ತೊಗೋಬೇಕಾಗಿತ್ತು, ಹಂಗೋಸ್ಕರ ನಾನು ಅದನ್ನೇ ಹೇಳಿದ್ದೆ ರೀಸನು, ನನಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತಲೇ. ಸೊ ಅದಾದಮೇಲೆ ಅವ್ರು ನಂಗೆ ಎನ್ ಒ ಸಿ ಕೊಟ್ಟರು. ಫಸ್ಟ್ ನೀವೇನು ಮಾಡಬೇಕಂದ್ರೆ, ನೀವು ಯಾವ ಕಾಲೇಜ್ ಸೇರ್ಕೊತೀರಿ ಅಂತ ಅಂದ್ಕೊಂಡಿರ್ತೀವಿ ನೋಡಿ, ಆ ಕಾಲೇಜಲ್ಲಿ ಫಸ್ಟ್ ಎನ್ ಒ ಸಿ ಇಸ್ಕೋಬೇಕು. ಯಾಕಂದರೆ ನೀವು ಈ ಕಾಲೇಜಲ್ಲಿ ಎನ್ ಒ ಸಿ ಇಸ್ಕೊಂಡು ಆ ಕಾಲೇಜ್ಗೆ ಹೋದರೆ ಅಲ್ಲಿ ಸೀಟ್ ಇಲ್ಲ ಅಂದರೆ ನಿಮ್ಗೆ ಇಲ್ಲೂ ಸೇರ್ಕೊಳ್ಳೋದಕ್ಕಾಗಲ್ಲ, ಅಲ್ಲೂ ಸೇರ್ಕೊಳ್ಳೋದಕ್ಕಾಗಲ್ಲ, ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿಬಿಟ್ಟು ಫಸ್ಟ್ ನೀವು ಯಾವ ಕಾಲೇಜ್ ಸೇರ್ಕೋಬೇಕು ಅಂದ್ಕೊಂಡಿರ್ತೀರ ಆ ಕಾಲೇಜಲ್ಲಿ ಸೀಟ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಅಲ್ಲಿ ಎನ್ ಒ ಸಿ ಇಸ್ಕೊಂಡು ಫಸ್ಟ್ ಯಾವ ಕಾಲೇಜಲ್ಲಿ ಓದ್ತಿರ್ತೀರ ಆ ಕಾಲೇಜಲ್ಲಿ ನೀವು ಎನ್ ಒ ಸಿ ಇಸ್ಕೊಂಡ್ರೆ ಇದು ಬೆಸ್ಟು. ನಾನು ಹಾಗೆ ಮಾಡಿದ್ದು, ಹಾಗಾಗಿ ಹೇಳ್ತಿರೋದಷ್ಟೇ. ಎನ್ ಒ ಸಿ ಯಾವ ಥರ ಇರುತ್ತೆ ಅಂದರೆ, ಇದು ಎನ್ ಒ ಸಿ ಆ ಕಾಲೇಜಲ್ಲಿ ಈ ಕಾಲೇಜಲ್ಲಿ ಕೊಟ್ಟಿರೋದು. ಆ್ಯಕ್ಚುಲಿ ಇದೆಲ್ಲ ಡಾಕ್ಯುಮೆಂಟಲ್ಲಿ ತೋರಿಸ್ಬಾರ್ದು ಅನಿಸುತ್ತೆ, ನೇಮು ಎಲ್ಲ ಇದೆ, ಹಂಗಾಗಿ ಈ ಥರ ತೋರಿಸಿದ್ದೀನಿ. ಅದು ಎನ್ ಒ ಸಿ ನೀವು ನೋಡಿರ್ತೀರ ಅನಿಸುತ್ತೆ ಮೇ ಬಿ. 2 ಎನ್ ಒ ಸಿ ತೊಗೊಂಡು ನೀವು ಸೈಬರ್ಗೆ ಹೋಗಬೇಕು, ಯೂನಿವರ್ಸಿಟಿಗೆ ಹೋಗಬೇಕು, ಅಲ್ಲೇ ಅಪ್ಲೋಡ್ ಮಾಡಿಸ್ಬೇಕು, ಹುಬ್ಳಿಗೆ ಹೋಗಬೇಕು ಅಂತ ಏನಿಲ್ಲ, ನೀವು ಸೈಬರಲ್ಲೇ ಅಪ್ಲೋಡ್ ಮಾಡಿಸ್ಬೋದು. ಸೈಬರ್ಗೆ ಹೋಗ್ಬಿಟ್ಟು ಚೇಂಜ್ ಆಫ್ ಕಾಲೇಜ್ ಈ ಥರ ಪ್ರೊಸೀಜರ್ ಅಂತ ಹೇಳಿದ್ರೆ ಅವರೇ ನಿಮಗೆ ಮಾಡಿಕೊಡ್ತಾರೆ. ಸೊ ಸೈಬರಲ್ಲಿ ಏನೇನು ಬೇಕು ಡಾಕ್ಯುಮೆಂಟ್ ಅಂದರೆ, ನಂದು ಫಸ್ಟ್ ಇಯರ್ ಡಿಗ್ರಿ ಮುಗಿಸಿ ಸೆಕೆಂಡ್ ಇಯರ್ಗೆ ಹೋಗಿರೋದು, ಚೇಂಜ್ ಆಫ್ ಕಾಲೇಜ್ ಮಾಡಿರೋದು. ನಾನು ಪ್ರೈವೇಟ್ ಕಾಲೇಜಿಂದ ಗೌರ್ಮೆಂಟ್ ಕಾಲೇಜ್ಗೆ ನಾನು ಚೇಂಜ್ ಆಫ್ ಕಾಲೇಜ್ ಮಾಡಿರೋದು. ಏನೇನು ಬೇಕಂದರೆ, ನಿಮ್ಮದು ಫಸ್ಟ್ ಇಯರ್ ಡಿಗ್ರಿದು ರಿಸಲ್ಟ್ ಶೀಟ್ ಬೇಕಾಗುತ್ತೆ, ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಆಲ್ ಟಿಕೆಟ್ ಬೇಕಾಗುತ್ತೆ 2 ಸೆಮ್ದು, ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ 2ದು, ಮತ್ತು ಅಮೌಂಟ್ ಪೇ ಮಾಡಿರೋದು ಅಂದರೆ ಫೀಸ್ ರೆಸಿಪ್ಟ್. ಫಸ್ಟು ಕಾಲೇಜ್ಗೆ ಅಡ್ಮಿಷನ್ ಆದಾಗ ಫೀಸ್ ಪೇ ಮಾಡಿರ್ತೀವಲ್ಲ, ಫುಲ್ ಟೋಟಲ್ ಫೀಸ್ ಪೇ ಮಾಡಿರಬೇಕು. ಫಸ್ಟ್ ಇಯರ್ದು ಮಾತ್ರ ಫೀಸ್ ಪೇ ಮಾಡಿರೋದು ಬೇಕಾದ್ರೆ ರೆಸಿಪ್ಟು ಇಷ್ಟು. ಅದಾದಮೇಲೆ ಅಲ್ಲಿ ಚೇಂಜ್ ಆಫ್ ಕಾಲೇಜಿಗೆ ರೀಸನ್ ಇರುತ್ತೆ, ಮ್ಯಾರೇಜ್ ರೀಸನ್ನ ಅಥವಾ ಹೆಲ್ತ್ ಇಶ್ಯೂನ ಅಥವಾ ಊರು ಬಿಟ್ಟು ಬೇರೆಯವ್ರಿಗೆ ಸ್ಥಳಾಂತರ ಏನಾದರೂ ಮಾಡ್ತಿದ್ದೀರಾ ಅಂತ. ಈ 3 ರೀಸನ್ ಇರೋದ್ರಿಂದ ನೀವು ಅದ್ರ ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಮದುವೆ ಆಗಿದ್ದರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಅಂದರೆ ರಿಜಿಸ್ಟರ್ ಮ್ಯಾರೇಜ್ ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ಹಾಕಬೇಕಾಗುತ್ತೆ. ಹೆಲ್ತ್ ಪ್ರಾಬ್ಲಮ್ ಇದ್ದರೆ ನೀವು ಜಿಲ್ಲಾ ಆಸ್ಪತ್ರೆಯಲ್ಲಿ ಬರ್ಸ್ಕೊಬಂದು ಡಾಕ್ಟರ್ ಸರ್ಟಿಫಿಕೇಟ್ ಇರಬೇಕು, ಅದನ್ನು ಹಾಕಬೇಕಾಗುತ್ತೆ. ಮತ್ತು ಊರಿಗೆ ಸ್ಥಳಾಂತರ ಮಾಡ್ತಾರೆ ಗ್ರಾಮ ಪಂಚಾಯತಿಯಿಂದ ಬರ್ಸ್ಕೊಬಂದು ಸರ್ಟಿಫಿಕೇಟ್ ಹಾಕಬೇಕಾಗುತ್ತೆ. ಸೊ ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಟ್ರೀಟ್ಮೆಂಟ್ ತೊಗೊಳ್ಳೋಬೇಕಾಗಿರೋದ್ರಿಂದ ನನ್ನ ಡಾಕ್ಟರ್ ಸರ್ಟಿಫಿಕೇಟ್ ಇತ್ತು, ಸೊ ನಾನು ಅದನ್ನೇ ಅಪ್ಲೋಡ್ ಮಾಡಿಸಿದೆ. ಇಷ್ಟು ಅಪ್ಲೋಡ್ ಮಾಡಿಸ್ಬೇಕಾಗುತ್ತೆ. ಏನನ್ನು ಅಂದರೆ ರಿಸಲ್ಟ್ ಶೀಟು, ಮಾರ್ಕ್ಸ್ ಕಾರ್ಡು, ಇದು ಡಾಕ್ಟರ್ ಸರ್ಟಿಫಿಕೇಟ್ ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ್ ಇದೆಲ್ಲ ಸೇರಿ ಒಂದು, ಅದಾದಮೇಲೆ ಫೀಸ್ದು ರೆಸಿಪ್ಟು, ಇಷ್ಟು ಹಾಕಿ ಡಾಕ್ಯುಮೆಂಟ್ಸ್ನ ನೆಕ್ಸ್ಟು ನಾವು ಅಮೌಂಟ್ ಪೇ ಮಾಡಬೇಕು. ಅಮೌಂಟ್ ಯಾಕೆ ಪೇ ಮಾಡಬೇಕು ಅಂದರೆ, ಚೇಂಜ್ ಆಫ್ ಕಾಲೇಜ್ ಮಾಡ್ತಿರೋದಕ್ಕೆ ಫೈನ್ ಕಟ್ಟಬೇಕು. ಎಷ್ಟು ಅಂದರೆ, ನಾನು ಪೇ ಮಾಡಿದ್ದು 12,000. ಫಸ್ಟು 10K ಇತ್ತಂತೆ, ನನಗೆ ಗೊತ್ತಿಲ್ಲ, ನಾನು ಪೇ ಮಾಡಿದ್ದು 12. ಇಷ್ಟೂ ಸೇರಿ ಅವರು ಸೈಬರಲ್ಲಿ ಅಪ್ಲೋಡ್ ಮಾಡಿಸ್ತಾರೆ. ಮತ್ತು ಅಲ್ಲಿ ಕೇಳ್ತಾರೆ ಸೈಬರವರು ಯಾವ ಕಾಲೇಜಿಂದ ಯಾವ ಕಾಲೇಜ್ಗೆ ಚೇಂಜ್ ಆಫ್ ಮಾಡ್ತಿರೋದು ಅಂದ್ಬಿಟ್ಟು ಅದನ್ನೆಲ್ಲ ಟೈಪ್ ಮಾಡಿ ಹಾಕಿ ಫುಲ್ ಅಪ್ಲೋಡ್ ಮಾಡ್ತಾರೆ. ಅಪ್ಲೋಡ್ ಮಾಡಿ ಒಂದು 4-5 ಡೇಸ್ ವೆಯ್ಟ್ ಮಾಡಬೇಕಾಗುತ್ತೆ. ಯೂನಿವರ್ಸಿಟಿದು ಏನು ಪ್ರೊಸೀಜರ್ ಇರುತ್ತೆ ಅಂದರೆ, ಅದು
ಅಪ್ಲೋಡ್ ಆಗಿದೆಯಾ, ರಿಜೆಕ್ಟ್ ಆಗೋ ಚಾನ್ಸಸ್ಸು ಇರುತ್ತೆ, ಯೂನಿವರ್ಸಿಟಿಯವ್ರು ಅದನ್ನ ಅಪ್ರೂವಲ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ನನಗೆ ಅವ್ರು ಹೇಳಿದಾಗ ಚೇಂಜ್ ಆಫ್ ಕಾಲೇಜ್ ಮಾಡೋದು ಬೇಡ, 12,000 ಸುಮ್ಮನೆ ವೇಸ್ಟ್ ಆಗುತ್ತೆ, ರಿಜೆಕ್ಟ್ ಮಾಡಿಬಿಟ್ರೆ ಆಲ್ಮೋಸ್ಟ್ ರಿಜೆಕ್ಟ್ ಮಾಡೇ ಮಾಡ್ತಾರೆ ಅಂತ ಹೇಳಿದಾಗ ಕಾನ್ಫಿಡೆನ್ಸ್ ಇರಲಿಲ್ಲ, ನಿಜವಾಗ್ಲೂ ಇರಲಿಲ್ಲ. ಸುಮ್ಮನೆ ಅಮೌಂಟ್ ವೇಸ್ಟ್ ಆಗಿಬಿಡುತ್ತಲ್ಲ ಅನ್ನೋ ಭಯ ಇತ್ತು. ಬಟ್ ಗೊತ್ತಿಲ್ಲ ಯಾವ ಕಾನ್ಫಿಡೆನ್ಸ್ ಮೇಲೆ ನಾನು ಆಗ್ತೆ ಅಂದರೆ ಮನೇಲಿ ಕೇಳಿದೆ, ಈ ಥರ ಪ್ರೊಸೀಜರ್ ಇದೆ, 12,000 ಪೇ ಮಾಡಬೇಕು, ರಿಜೆಕ್ಟ್ ಆದರೆ 12,000 ವಾಪಸ್ ಬರೋಲ್ಲ, ಸಕ್ಸಸ್ ಆದರೆ 12,000 ಫೈನ್ ಅಂತ ಹೇಳಿದೆ. ಸೊ ಮನೇಲಿ ಓಕೆ ಪರವಾಗಿಲ್ಲ, ಸಿಕ್ಕರೂ ಸಿಗ್ಬೋದೇನೋ, ಟ್ರೈ ಮಾಡು ಅಂತ ಹೇಳಿದ್ರು. ಮನೇಲಿ ಕೇಳಿಬಿಟ್ಟು ನಾನು ಓಕೆ ಪರವಾಗಿಲ್ಲ ಹಾಕಿ ಅಂತೇಳಿ ಪೇ ಮಾಡಿಸಿ ಅಪ್ಲೋಡ್ ಮಾಡಿಸ್ದೆ. 4-5 ಡೇಸ್ ವೆಯ್ಟ್ ಮಾಡಬೇಕಾಗಿದ್ದು, ಬಟ್ ನಂದು ಸ್ವಲ್ಪ ಲೇಟ್ ಆಯಿತು. 1 ವೀಕ್ ನಾನು ವೆಯ್ಟ್ ಮಾಡಿದ್ದೀನಿ. 1 ವೀಕ್ ಆದಮೇಲೆ ಅದೇ ಸೈಬರಲ್ಲೇ ಚೆಕ್ ಮಾಡಿಸ್ಬೇಕು. ನೀವು ಯಾವ ಸೈಬರಲ್ಲಿ ಅಪ್ಲೋಡ್ ಮಾಡಿಸಿರ್ತೀರ ನೋಡಿ ಅದೇ ಸೈಬರಲ್ಲೇ ಚೆಕ್ ಮಾಡಿಸ್ಬೇಕು. ಚೆಕ್ ಮಾಡಿಸಿದಾಗ ಗೊತ್ತಾಗುತ್ತೆ. ಬಟ್ ನಂದು ಅಪ್ರೂವಲ್ ಆಗಿತ್ತು, ಅದು ದೊಡ್ಡ ಖುಷಿ ನಿಜವಾಗ್ಲೂ. 12,000 ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅನ್ನೋದೇ ದೊಡ್ಡ ಚಿಂತೆ ಆಗೋಗಿತ್ತು ನನಗೆ. ಚೇಂಜ್ ಆಫ್ ಕಾಲೇಜ್ ಮಾಡ್ತಿದ್ದೀನಲ್ಲ ಅನ್ನೋದಕ್ಕಿಂತ ಅಮೌಂಟ್ ಹೋಗ್ಬಿಡುತ್ತೆ ಅನ್ನೋದೇ ದೊಡ್ಡ ತಲೆನೋವಾಗಿತ್ತು. ಅಪ್ರೂವಲ್ ಆಯಿತು. ಅಪ್ರೂವಲ್ ಆದಮೇಲೆ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂದರೆ, ಅಪ್ರೂವಲ್ ಆಗಿರುತ್ತಲ್ಲ ಅದೊಂದು ಶೀಟು ಈ ಥರ ಬಂದಿರುತ್ತೆ ಯೂನಿವರ್ಸಿಟಿ ಕಡೆಯಿಂದ ಶೀಟು ಅಪ್ರೂವಲ್ ಆಗಿರೋದು. ಸೊ ಅದನ್ನು ತೊಗೊಂಡು ನೆಕ್ಸ್ಟು ಕಾಲೇಜಿಗೆ ಹೋದಾಗ ಕಾಲೇಜಲ್ಲಿ ಬಂದು ಫಾರ್ಮ್ ಕೊಡ್ತಾರೆ. ಫಾರ್ಮ್ ಫಿಲ್ ಮಾಡಿ ಇದನ್ನು ಯೂನಿವರ್ಸಿಟಿ ಕಡೆಯಿಂದ ಅಪ್ರೂವಲ್ ಆಗಿರೋ ಶೀಟು ಆ್ಯಂಡ್ 2 ಕಾಲೇಜಲ್ಲಿ ಕೊಟ್ಟಿರೋ NOC ಆ್ಯಂಡ್ ಡಿಗ್ರಿ ಮಾರ್ಕ್ಸ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, PU ಮಾರ್ಕ್ಸ್ ಕಾರ್ಡು, ಮತ್ತು ಇದು ಈಗ ಫಸ್ಟ್ ಇಯರ್ದು ಲಾ ಮುಗ್ದಿತ್ತಲ್ಲ ಅದ್ರದ್ದು ಫಸ್ಟ್ ಇಯರ್ದು ಮಾರ್ಕ್ಸ್ ಕಾರ್ಡು, ಫಸ್ಟ್ ಸೆಮ್ದು ಮತ್ತು ಸೆಕೆಂಡ್ ಸೆಮ್ ಮಾರ್ಕ್ಸ್ ಕಾರ್ಡು, ಮತ್ತು 2 ಸೆಮ್ದು ಹಾಲ್ ಟಿಕೆಟ್ ಇಷ್ಟು ಹಾಕಿ ಅದು ಫಾರ್ಮ್ ಫಿಲ್ ಮಾಡಿ ಅವ್ರಿಗೆ ಕೊಡಬೇಕು. ಕೊಟ್ಟಾದ್ಮೇಲೆ ಫೀಸ್ ಪೇ ಮಾಡಬೇಕು. ಕಾಲೇಜ್ ಫೀಸ್ ಎಷ್ಟಿರುತ್ತೋ ಅಷ್ಟು ಕಾಲೇಜ್ ಫೀಸ್ನ ನೀವು ಪೇ ಮಾಡಬೇಕು. ಅಷ್ಟು ಪೇ ಮಾಡಿ ಮತ್ತು ಒಂದು ರಿಜಿಸ್ಟ್ರೇಷನ್ಗೆ ಸೈನ್ ಮಾಡಿ ಬರಬೇಕು. ಸೊ ನಂದು 500 ಫೈನ್ ಸಹ ನಾನು ಪೇ ಮಾಡಿದೆ. ಯಾಕೆಂದರೆ ಯೂನಿವರ್ಸಿಟಿ ಕಡೆಯಿಂದ ಅಪ್ರೂವಲ್ ಆಗಿ ಬರೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಸ್ವಲ್ಪ ಟೈಮ್ ಆಗಿತ್ತು ಅಂದ್ಬಿಟ್ಟು ಕಾಲೇಜ್ಗೆ ಫೈನ್ 500 ಇತ್ತು, ಕಾಲೇಜ್ಗೆ ಅಮೌಂಟ್ ಪೇ ಮಾಡಿದೆ. ಇಷ್ಟು ಕಾಲೇಜ್ ಚೇಂಜ್ ಆಫ್ ಕಾಲೇಜ್ ಪ್ರೊಸೀಜರು. ಇದು ಬಿಟ್ಟರೆ ಫೋಟೋ ಇಸ್ಕೊಂಡು ಮತ್ತು ರಿಜಿಸ್ಟ್ರೇಷನ್ಗೆ ನಾನು ಸೈನ್ ಮಾಡಿಸ್ಕೊಂಡು ಅಷ್ಟೇ ಪ್ರೊಸೀಜರ್ ಇರೋದು. ಚೇಂಜ್ ಆಫ್ ಕಾಲೇಜ್ ಅಂದರೆ ಏನು ದೊಡ್ಡ ಇದು ಅಂತ ಏನಿಲ್ಲ, ಸ್ವಲ್ಪ ರಿಸ್ಕ್ ತೊಗೊಳ್ಳೇಬೇಕು. ಆ್ಯಕ್ಚುಲಿ ನಾನು ತುಂಬ ರಿಸ್ಕ್ ತೊಗೊಂಡಿದ್ದೀನಿ. ಅದು ಕಾಲೇಜ್ ದೂರ ಲಾಂಗ್ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ ಮಾಡೋದೇ ನಂಗೆ ದೊಡ್ಡ ಕಷ್ಟ ಆಗೋಗಿತ್ತು. ಈಗ ಅಷ್ಟೊಂದೇನು ಕಷ್ಟ ಇಲ್ಲ, ಕಾಲೇಜ್ ಸಿಕ್ತು ಅನ್ನೋ ದೊಡ್ಡ ನೆಮ್ಮದಿ. ಇದಕ್ಕೂ ಮುಂಚೆ ಸಿಗುತ್ತಾ ಸಿಗಲ್ವಾ ಅನ್ನೋದಕ್ಕೆ ನಂಗೆ ಫುಲ್ ಟೆನ್ಷನ್ ಆಗಿ ಹೋಗಿದ್ದು. ಏನಂದರೆ ನನಗೆ ಕಾಲೇಜ್ ಫಸ್ಟೇ ಸಿಕ್ಕಿತ್ತು. ನಾನು ಲಾ ಮಾಡಬೇಕು ಅಂತ ಇದ್ದಾಗೆ ನನಗೆ ಕಾಲೇಜ್ ಸಿಕ್ಕಿತ್ತು. ನಾನು ಫಸ್ಟ್ ಇಯರಲ್ಲೇ ಜಾಯ್ನ್ ಆಗಬೇಕಾಗಿತ್ತು, ಆದರೆ ನನಗೇನೋ ಹೆಲ್ತ್ ಪ್ರಾಬ್ಲಮ್ ಇತ್ತು, ಒಂದು ಚಿಕ್ಕ ಆಪ್ರೇಷನ್ ಇತ್ತು, ಹಂಗಾಗಿ ನನಗೆ ಆ ಕಾಲೇಜ್ ಸೇರ್ಕೊಳ್ಳೋಕ್ಕಾಗಲಿಲ್ಲ. ಆ ಟೈಮಲ್ಲಿ ನನಗೆ ಅಲ್ಲಿರೋ ಹಾಸ್ಟೆಲಲ್ಲಿ ಇರೋಕ್ಕಾಗಲ್ಲ ಅಂತ ನಮ್ಮ ಮನೇಲಿ ನಾನು ಸೇರಿಸಿರಲಿಲ್ಲ. ಸೊ ನಾನು ಮತ್ತೆ ಅದೇ ಕಾಲೇಜ್ಗೆ ಚೇಂಜ್ ಆಫ್ ಕಾಲೇಜ್ ಮಾಡಿರೋದು. ನನ್ನ ಫ್ರೆಂಡ್ಸ್ ಇದ್ದಾರೆ ಅನ್ನೋ ಒಂದು ಇಂಟೆನ್ಷನ್ನು ಸಹ ಇದ್ರೂ ಇರ್ಬೋದು, ಮತ್ತು ನನಗೆ ಸ್ವಲ್ಪ ದೂರದಲ್ಲಿದ್ದು ಓದಬೇಕು ಅನ್ನೋದು ಆಸೆ ಇತ್ತು. ಇಷ್ಟೇ ಚೇಂಜ್ ಆಫ್ ಕಾಲೇಜ್ದು ಪ್ರೊಸೀಜರ್ ಇರೋದು. ನಾವು ಇಷ್ಟೇ ಪ್ರೊಸೀಜರ್ ಮಾಡಿರೋದು, ಯಾವುದೂ ನನಗೆ ಮಿಸ್ ಮಾಡಿಲ್ಲ. ನಾವು ಇದೇ ಥರ ನಾನು ಚೇಂಜ್ ಆಫ್ ಕಾಲೇಜ್ ಮಾಡಿದ್ದು. ಮತ್ತು ಈ ಕಾಲೇಜ್ನ ನನ್ನ ಫ್ರೆಂಡ್ಸ್ನ ಈ ಕಾಲೇಜ್ ಫ್ರೆಂಡ್ಸ್ನ ತುಂಬ ಮಿಸ್ ಮಾಡ್ಕೋತೀನಿ. ಯಾಕಂದರೆ ನಾನು ಯೂಟ್ಯೂಬ್ ಮಾಡಬೇಕನ್ನೋ ಯೋಚನೆ ಮತ್ತು ಆಸೆ ಇತ್ತು, ಬಟ್ ಯಾವ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಬೇಕು ಅಂತ ಏನೂ ಗೊತ್ತಿರಲಿಲ್ಲ. ಪ್ರತಿಯೊಂದು ಅವರೇ ಐಡಿಯಾ ಕೊಟ್ಟಿದ್ದು. ಆ ಥರ ಐಡಿಯಾ ಕೊಟ್ಟಿದ್ದಾರೆ ಅಂತ ಮಾತ್ರ ಅವ್ರಿಗೆ ಇಷ್ಟ, ಅವರಂದರೆ ನಂಗೆ ಇಷ್ಟ ಅಂತ ಅಲ್ಲ, ಬಟ್ ಪರ್ಸ್ನಲಿ ತುಂಬ ಇಷ್ಟ ಅವರು. ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಿದ್ರು, ತುಂಬ ಮಿಸ್ ಮಾಡ್ಕೊತೀನಿ. ಆದರೆ ಏನೋ ಆ ಬಾಂಡಿಂಗ್ ಅಂತ ನಾನೇನು ಕಳ್ಕೊಳ್ಳಲ್ಲ. ಅವರೆಲ್ಲೇ ಸಿಕ್ಕಿದ್ರು ಅಷ್ಟೇ, ನಾನು ಫಸ್ಟ್ ಹೇಗೆ ಮಾತಾಡ್ಸ್ತಿದ್ದೋ ಹಾಗೆ ಮಾತಾಡಿಸ್ತೀನಿ, ಅವರು ನನ್ನ ಹಾಗೆ ಮಾತಾಡಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಅಷ್ಟೇ ನನಗೆ ತುಂಬ ಅಟ್ಯಾಚ್ ಆಗಿದ್ದರು. ಯಾರೂ ಇದುವರೆಗೂ ಅಷ್ಟೇ ಬೇರೆ ಥರ ಏಕವಚನದಲ್ಲಾಗಲಿ ಏನೂ ನನ್ನ ಮಾತಾಡಿಸಿಲ್ಲ. ತುಂಬ ರೆಸ್ಪೆಕ್ಟ್ ಕೊಟ್ಟೆ ಮಾತಾಡಿಸ್ತಾರೆ, ನಾನು ಹಾಗೆ ಮಾತಾಡಿಸ್ತೀನಿ. ಪ್ರತಿಯೊಬ್ಬರು ನಾನು ಯಾರ್ಯಾರನ್ನ ಇದುವರೆಗೂ ಫ್ರೆಂಡ್ಶಿಪ್ ಮಾಡಿದ್ದೀನಿ ಈ ಕಾಲೇಜಲ್ಲಿ, ಎಲ್ಲರೂ ನಂಗೆ ತುಂಬ ಇಷ್ಟ, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲರನ್ನೂ ಅಷ್ಟೇ ತುಂಬ ಮಿಸ್ ಮಾಡ್ಕೊತೀನಿ. ಎಲ್ಲರೂ ಆಲ್ ದ ಬೆಸ್ಟ್, ಚೆನ್ನಾಗಿ ಓದ್ಕೊಳ್ಳಿ, ನಾನು ಚೆನ್ನಾಗಿ ಓದ್ಕೊತೀನಿ. ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ದರೆ ಚೇಂಜ್ ಆಫ್ ಕಾಲೇಜ್ ಕಮೆಂಟ್ ಮಾಡಿ, ನನಗೆ ಎಷ್ಟು ಗೊತ್ತೋ ಅಷ್ಟನ್ನು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಆಲ್.